ಮೈಸೂರಿನಲ್ಲಿ ಎಸ್ ಜಾನಕಿಯವರ ಅಂತಿಮ ಯಾತ್ರೆ ನೆರವೇರ್ತಾ ಇದೆ. ಕಣಿಯನ ಹುಂಡಿಯವರೆಗೆ ಅಂತಿಮ ಯಾತ್ರೆ ಸಾಗಿ ಬಂದಿದೆ. ದಾರಿಯುದ್ದಕ್ಕೂ ಕೂಡ ಎಸ್ ಜಾನಕಿಯವರ ಅಂತಿಮ ದರ್ಶನವನ್ನ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಪಡೆದಿದ್ದಾರೆ. ವಾಹನದ ಹಿಂದೆ ಓಡ್ತಾ ಬಂದು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಗಣ್ಯಾತಿ ಗಣ್ಯರು ಬಂದಿದ್ರು, ಅವರ ಅಭಿಮಾನಿಗಳು ಕೂಡ ಬಂದು ಅಂತಿಮ ಗೌರವ, ಅಂತಿಮ ನಮನವನ್ನ ಸಲ್ಲಿಸಿದ್ರು. ಇದೀಗ ಕಣಿಯನ ಹುಂಡಿಯವರೆಗೆ ಅಂತಿಮ ಯಾತ್ರೆ ಸಾಗಿ ಬಂದಿದೆ. ಆ ಅಂತಿಮ ಯಾತ್ರೆ ಸಾಗಿ ಬಂದಂತ ದಾರಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ನಿಂತಿದ್ರು. ಕೊನೆಯದಾಗಿ ಎಸ್ ಜಾನಕಿ ಅವರನ್ನ ನೋಡೋದಕ್ಕೆ ಅಂತಿಮ ಯಾತ್ರೆ ಸಾಗಿ ಬಂದಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಆ ವಾಹನದ ಹಿಂದಿಂದೆ ಓಡ್ಕೊಂಡು ಬಂದಿದ್ದಾರೆ ಅಭಿಮಾನಿಗಳು. ಕುಟುಂಬಸ್ಥರೆಲ್ಲ ಇದ್ದಾರೆ ಆ ವಾಹನದ ಒಳಗಡೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಅದಕ್ಕೂ ಮುಂಚಿತವಾಗಿ ಅಂತಿಮ ಯಾತ್ರೆಯನ್ನು ನಡೆಸಿರುವಂಥ ದೃಶ್ಯ ನಿಮ್ಮ ಮುಂದಿದೆ. ಮೊಮ್ಮಗಳು ಅಪ್ಸರ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದ ರೀತಿಯಾಗಿ ಮೊದಲಿಗೆ ಪಂಚಗವ್ಯ ಶುದ್ಧೀಕರಣವನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಅದಕ್ಕೂ ಮುಂಚಿತವಾದಂಥ ದೃಶ್ಯ ಇದು ನೋಡಿ. ಅಭಿಮಾನಿಗಳು ಯಾವ ರೀತಿಯಾಗಿ ಓಡೋಡ್ ಬರ್ತಾ ಇದ್ದಾರೆ ವಾಹನದ ಹಿಂದೆನೇ. ಸಂಪೂರ್ಣವಾಗಿ ಹೂವಿನಿಂದ ಅಲಂಕಾರ ಮಾಡಿರುವಂಥ ವಾಹನದಲ್ಲಿ ಅಂತಿಮ ಯಾತ್ರೆ ಸಾಗಿದೆ. ಕಣಿಯನ ಹುಂಡಿಯವರೆಗೂ ಕೂಡ ಅಂತಿಮ ಯಾತ್ರೆ ನಡೆದಿದೆ. ದಾರಿಯುದ್ದಕ್ಕೂ ಕೂಡ ಅಭಿಮಾನಿಗಳು ನಿಂತು ನಮಸ್ಕರಿಸಿದ್ದಾರೆ. ಅವರ ಕೊನೆಯ ಫುಟೇಜನ್ನು ಕ್ಯಾಪ್ಚರ್ ಮಾಡೋದಕ್ಕೂ ಕೂಡ ಭಾಳ ಕಷ್ಟಪಡ್ತಾ ಇದ್ದಾರೆ ಅಭಿಮಾನಿಗಳು. ಓಡೋಡಿ ಬಂದು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿತಾ ಇದ್ದಾರೆ. ಅವರನ್ನು ನೋಡಬೇಕು ಅನ್ನುವಂಥ ಆಸೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಭಾಳಷ್ಟು ಜನರಿಗೆ ಅವರನ್ನು ಭೇಟಿಯಾಗಬೇಕು, ಮಾತನಾಡಿಸ್ಬೇಕು ಅನ್ನುವಂಥದ್ದಿರುತ್ತೆ. ಬಟ್ ಈ ರೀತಿಯಾಗಿ ಕೊನೆಯದಾಗೊಂದು ವಿದಾಯನೂ ಹೇಳದೆ ಹೋದರೆ ಹೇಗೆ ಅಂತ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಕಣಿಯನ ಹುಂಡಿ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಎಸ್ ಟಿ ಕೋಟೆಯ ಕಣಿಯನ ಹುಂಡಿ ಫಾರ್ಮ್ ಹೌಸ್ ಇದು. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನ ಮಾಡ್ತಾರೆ. ಜೊತೆಗೆ ಪೊಲೀಸ್ ಗೌರವವನ್ನು ಕೂಡ ನೀಡಲಾಗುತ್ತೆ. ಪೊಲೀಸ್ ಗೌರವದ ಜೊತೆಗೆ ಅಂತ್ಯಕ್ರಿಯೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಇಡೀ ಕರುನಾಡಿಗೆ ಗೊತ್ತು ಜಾನಕಿ ಅಮ್ಮನಿಗೆ ಮೈಸೂರಂದ್ರೆ ಅದೆಷ್ಟು ಇಷ್ಟ ಅಂತ. ಕೊನೆಯದಾಗಿ ಅವರ ವೇದಿಕೆ ಕಾರ್ಯಕ್ರಮ ಕೂಡ ಮೈಸೂರಿನಲ್ಲೇ ಇತ್ತು. ತಮ್ಮ ಕೊನೆಯ ಕ್ಷಣಗಳನ್ನ ಕೂಡ ಮೈಸೂರಿನಲ್ಲೇ ಕಳೆದಿದ್ದಾರೆ. ಇದೀಗ ಅವರ ಕೇರ್ ಟೇಕರ್ ಮಾತನಾಡ್ತಾ ಇದ್ರು. ಅವರು ಈ ಜಾಗವನ್ನ ಒಮ್ಮೆ ವಿಡಿಯೋ ಕಾಲ್ನಲ್ಲಿ ತೋರಿಸಿದಾಗ ನಾನು ಇದೇ ಜಾಗದಲ್ಲಿ ನನ್ನ ಅಂತ್ಯಕ್ರಿಯೆ ಆಗಬೇಕು ಅನ್ನೋದಾಗಿ ಹೇಳಿದ್ರಂತೆ. ಅವರ ಆಸೆಯ ರೀತಿ ಕಣಿಯನ ಹುಂಡಿ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇದೆ. ಅದಕ್ಕೆ ಬೇಕಿರುವಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನೇನು ನೆರವೇರಬೇಕು. ಅದಕ್ಕೂ ಮುಂಚಿತವಾಗಿ ಪೊಲೀಸ್ ಗೌರವಗಳು ಕೂಡ ಸಲ್ಲಿಸಲಾಗುತ್ತೆ. ಅದಕ್ಕೂ ಬೇಕಿರುವಂಥ ಸಿದ್ಧತೆಗಳಾಗಿದೆ. ನಿನ್ನೆಯ ದಿನನೇ ಸಚಿವರು ಅಧಿಕಾರಿಗಳ ಜೊತೆಗೆ ಒಂದು ಸುತ್ತಿನ ಚರ್ಚೆಯನ್ನು ಮಾಡಿದ್ರು, ಸಭೆಯನ್ನು ನಡೆಸಿದ್ರು. ಏನೇನಾಗಬೇಕು, ಅದಕ್ಕೆ ಬೇಕಿರುವಂಥ ತಯಾರಿಗಳು ಹೇಗಿರಬೇಕು, ಭದ್ರತೆ ಹೇಗೆ ನೋಡ್ಕೊಳ್ಬೇಕು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗಿತ್ತು. ಸೊ ಅದೇ ರೀತಿಯಾಗಿ ಈಗ ಬಹಳ ವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಂಸಲೇಖ ಅವರು ಕೂಡ ಬಂದಿದ್ದಾರೆ. ಭಾಳಷ್ಟು ಜನ. ಜಾನಕಿ ಅಮ್ಮ ಯಾರಿಗೆ ಗೊತ್ತಿಲ್ಲ. ನಿನ್ನೆ ಮೊನ್ನೆ ಬಂದಂಥ ಹೊಸ ಕಲಾವಿದರು, ಗಾಯಕರು, ಗಾಯಕಿಯರು ಕೂಡ ಜಾನಕಿ ಅಮ್ಮನನ್ನು ತುಂಬ ಪ್ರೀತಿ ಮಾಡ್ತಾರೆ. ಅದಕ್ಕೆ ಕಾರಣ ಅಂಥ ಹಿರಿಯ ಗಾನಕೋಗಿಲೆ ಆದರೂ ಕೂಡ ಯಾರೇ ಹೊಸ ಪ್ರತಿಭೆ ಬಂದಾಗ ಅವರನ್ನ ಟ್ರೀಟ್ ಮಾಡ್ತಾ ಇದ್ದಂಥ ರೀತಿ, ಅಪ್ಪಿಕೊಳ್ತಾ ಇದ್ದಂಥ ರೀತಿ, ಅವ್ರಿಗೆ ಸಲಹೆ ಕೊಡ್ತಾ ಇದ್ದಿದ್ದು, ನಮ್ಮವರು ಅನ್ನುವಂಥ ಭಾವನೆ ಬೆಳೆಯೋ ರೀತಿಯಾಗಿ ಮಾಡ್ತಾ ಇದ್ದಿದ್ದು, ಅದೇ ಜಾನಕಮ್ಮ ಎಲ್ರಿಗೂ ಕೂಡ ಬಹಳ ಪ್ರೀತಿ ಪಾತ್ರರಾಗೋದಕ್ಕೆ ಕಾರಣ ಆಗಿತ್ತು. ಇದೀಗ ಕೊನೆಯದಾಗಿ ಅವರಿಗೆ ನಮನ ಸಲ್ಲಿಸೋದಕ್ಕೆ, ಕೊನೆಯದಾಗಿ ಒಮ್ಮೆ ನೋಡೋದಕ್ಕೆ, ಕಣ್ಣೀರ ವಿದಾಯವನ್ನ ಹೇಳೋದಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಗಣ್ಯರು ಬರ್ತಾ ಇದ್ದಾರೆ. ಸಾವಿಲ್ಲದ ಗಂಧರ್ವ ಗಾಯಕಿ ಎಸ್ ಜಾನಕಿ ಅವರಿಗೆ ತಮ್ಮ ಕೊನೆಯ ನಮನವನ್ನು ಸಲ್ಲಿಸೋದಕ್ಕೆ ಅಭಿಮಾನಿಗಳ ದಂಡು ಕೂಡ ಬರ್ತಾ ಇದೆ. ಇದೆಲ್ಲದರ ಒಂದು ಐಡಿಯಾ ಸರ್ಕಾರಕ್ಕೂ ಕೂಡ ಇರುತ್ತೆ. ಅದೇ ಕಾರಣಕ್ಕೆ ನಿನ್ನೆ ದಿನ ಭದ್ರತೆ ಬಹಳ ಒತ್ತು ಕೊಡಿ ಅಂತ ಹೇಳಿದ್ದು, ಯಾವುದೇ ಸಮಸ್ಯೆಗಳಾಗಬಾರ್ದು ಅಂತ. ಆಮೇಲೆ ಬಂದು ಕೊನೆಯದಾಗ ಅವರು ನೋಡಬೇಕು ಅನ್ನೋ ಆಸೆಯಲ್ಲಿ ಬರ್ತಾರಲ್ಲ, ಎಲ್ಲೆಲ್ಲರೂ ಬಂದಿರ್ತಾರೆ ಅಭಿಮಾನಿಗಳು, ಅವ್ರಿಗೂ ಕೂಡ ನಿರಾಸೆ ಆಗಬಾರ್ದು. ಅದಕ್ಕೆ ಬೇಕಿರುವಂಥ ವ್ಯವಸ್ಥೆನೂ ಆಗಬೇಕು ಅಂತೇಳಿ ಇದಕ್ಕೂ ಮುಂಚಿತವಾಗಿ ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು. ಚಿತ್ರರಂಗದ ಕಲಾವಿದರು, ಗಣ್ಯರು ಬಂದಿದ್ರು. ತಮ್ಮ ಅಂತಿಮ ಗೌರವವನ್ನು ಸಲ್ಲಿಸಿದ್ದಾರೆ. ಇದೀಗ ಅಂತ್ಯಕ್ರಿಯೆ ಸಿದ್ಧತೆ.